ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾಳಪ್ಪಕಟ್ಟಿಯವರ ದಿಂಡಿಗಲ್ ತಾಳಪ್ಪಕಟ್ಟಿ ಹೊಸ ರೆಸ್ಟೋರೆಂಟ್ ಅನ್ನ ಹೆಣ್ಣೂರಿನಲ್ಲಿ ಇಂದು ಉದ್ಘಾಟನೆಗೊಳಿಸಲಾಯಿತು. ಇದು ಇವರ 102ನೇ ಶಾಖೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ನಾಗಸರಿ ದನಹಲತ್ ಹಾಗೂ ದಿಂಡಿಗಲ್ ತಾಳಪ್ಪಕಟ್ಟಿಯವರು ಉಪಸ್ಥಿತರಿದ್ದರು. Ready? 1, 2, 3, ready? Come, inside, come. Fire, I was to say, that's on fire. Not very good, risk that you have done actually. ಒಂದು ಕಡೆಗೆ ಡೈರೆಕ್ಟ್ ಆಗಿ ಮಕ್ಕಳನ್ನ ನೋಡ್ತಾ ಕಟ್ಕೊಂಡು ಮಾತಾಡ್ತೀರಾ ಗೊತ್ತಾ? That is very very rare in our ಕರ್ನಾಟಕ. ಧೈರ್ಯ ಬೇಕು. ಸ್ವಲ್ಪ ಕೆಳಗಡೆ ಸೇಮ್ ರೆಸಿಪಿ ಇವತ್ತುವರೆಗೆ ನಾವು ಸಿಗ್ತಾ ಇತ್ತು ಮಾಡ್ತಾ ಇದ್ವಿ. ಅದು ಬಿಟ್ಟು ನಾವು ಬೇರೆ ನಾವು ಚಿಕನ್ ಮಟನ್ ಆ ಟೇಸ್ಟ್ ನಮ್ಮ ಸಿಗ್ನೇಚರ್ ಪ್ರಾಡಕ್ಟ್ ಇದೆ. ಅಂದರೆ ನಮ್ಮ ಕಡೆ ಇರೋದು ಬೇರೆ ಕಡೆಯಿಂದ ಸಿಗೋದು. ಚಿಕನ್ ಒಳ್ಳೆ ಮಾಡ್ಕೊಂಡು ರೈಸ್ ಸೀರಿಯಸ್ ಮಾಡೋದು ತೊಲೆ ಬಿರಿಯಾನಿ ಸ್ಟೈಲ್ ಇದೆ. ಸೊ ಆ ಥರ ರೈಸ್ನಲ್ಲಿ ನಾವು ಮಾಡಿಸ್ಬೇಕು. ಸೊ ಒಳ್ಳೆ ವೆರೈಟಿ ಕೊಡ್ತೀವಿ, ಒಳ್ಳೆ ಸಪೋರ್ಟ್ ನಾವು ಬೆಳೆಸ್ಬೇಕು. ಯಾವಾಗ ಸರ್ವಿಸ್ ಅಂದರೆ ಈ ರೆಸ್ಟೋರೆಂಟ್ ನೋಡಿದ್ರೆ ಅದೊಂದು ಸೆಕೆಂಡ್ ರೆಸ್ಟೋರೆಂಟ್ ಇಂಟೀರಿಯರ್ ಸ್ವಲ್ಪ ಬೇರೆ ಥರ ಮಾಡಿದ್ರೆ ಸ್ವಲ್ಪ ಅಂಗಡಿಗಳನ್ನ ಇಂಟೀರಿಯರ್. ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ. ಹೆಣ್ಣೂರು ಸ್ವಲ್ಪ ಡೆವಲಪಿಂಗ್ ಏರಿಯಾ. ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಡೆವಲಪ್ ಆಗ್ತಾ ಇದೆ. ಮತ್ತು ಹೆಣ್ಣೂರು ರೋಡ್ ಅಂತ ನೋಡಿದ್ರೆ ಇದು ಬೇರೆ ಥರ ಡೆವಲಪ್ ಆಗ್ತಾ ಇದೆ. ಒಳ್ಳೆ ರೆಸಿಡೆನ್ಸಿಯಲ್ ಏರಿಯಾ ಮಾನಿಕ್ ಆಗಿದೆ. ಸೊ ಫ್ಯಾಂಟಾಸ್ಟಿಕ್ ಇಂಟೀರಿಯರ್ಸ್ ಮಾಡಿಸ್ಕೊಂಡು ಸರ್ವಿಸ್ ಚೆನ್ನಾಗಿರುತ್ತೆ, ಫುಡ್ ಚೆನ್ನಾಗಿರುತ್ತೆ. ಅವರು ಬಂದು ನಾವೆಲ್ಲ ಸಪೋರ್ಟ್ ಮಾಡಬೇಕು. ಸೊ ನಮ್ದು ಸ್ಪೆಷಲ್ ನೋಡಿದ್ರೆ ಸೀರೆ ಸ್ವಲ್ಪ ಬಿರಿಯಾನಿ ಸೀರೆ ರೈಸ್ ಚಿಕನ್ ಸ್ಪೆಷಲ್ ಅಂದರೆ ಅದು ಡೈಜೆಷನ್ ಮಾಡೋದು ತುಂಬಾ ಈಸಿಯಾಗಿ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮೂರನೇದು ಏನು ಅಂದರೆ ಅದನ್ನ ಮಸಾಲೆ ಏನೇನು ಹಾಕ್ತಿಲ್ಲ ಅದು ಮಸಾಲೆ ಇಟ್ಕೊಂಡು ವಾಸನೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬಾಸ್ಮತಿ ರೈಸ್ ಡಿಫ್ರೆನ್ಸ್ ಚೆನ್ನಾಗಿರುತ್ತೆ. ಡೈಜೆಸ್ಟ್ ಮಾಡ್ಬೋದು, ಮಸಾಲೆಗೆ ಅಬ್ಸರ್ವ್ ಮಾಡೋದು ಭಾಳ ತುಂಬ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದೇ ನಮ್ಮ ಸ್ಪೆಷಲ್. ಅದೆಲ್ಲ ನಮ್ಗೆ ಮಟನ್ ನಾವು ಪ್ರಾಬ್ಲಿ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಮಟನ್ ಬೋನ್ಲೆಸ್ ಬಿರಿಯಾನಿ ಕೂಡ ನಾವು ಬೇರೆ ಕಡೆ ಅವರು ಮಟನ್ ಮಾಂಸ ಅಂದರೆ ಅದು ಏನೋ ಬೋನ್ ಜೊತೆಗೆ ಕೊಡ್ತಾರೆ. ನಾವು ಕೊಡಿಸೋದು ಮಟನ್ ಬೋನ್ಲೆಸ್. ಅದು ಬಿಟ್ಟು ಈಗ ಫಸ್ಟ್ ಟೈಮ್ ನಾವು ಇಲ್ಲಿ ನಾವು ಸೌತ್ ಇಂಡಿಯನ್ ಮೀಲ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಕಂಪ್ಲೀಟ್ ಸ್ಟಾರ್ಟಿಂಗ್ ಪಪ್ಪಿಂದ. ಹಾಂ ಮ್ಯಾಮ್, ಹೇಳಿ ಮ್ಯಾಮ್. ನನ್ನ ಹೆಸರು ಭಾರತಿ BL ಅಂತ. ನಾನು ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಕ್ರೀಡಾಪಟುಗಳಾಗಿ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದೊಂದು ತುಂಬ ಒಂದು ಸ್ಪೆಷಲ್ ಇನ್ವೈಟ್ ಇವತ್ತು ನನಗೆ ದಿಂಡಿಗಲ್ ತಲುಪುಕಟ್ಟಿ ಬಿರಿಯಾನಿ ಶಾಪ್ ಅಂತ ಹೇಳುವಾಗ,
ಬಿಕಾಸ್ ಸ್ಪೋರ್ಟ್ಸ್ ಮ್ಯಾನ್ ಯೂಶಲ್ ಆಗಿ ಏನಿದ್ರು ನನಗೆ ಅಭ್ಯಾಸ ಇರೋದು ಸ್ಕೂಲ್ಸ್ ಅಥವಾ ಕಾಲೇಜಸ್ಗಳಲ್ಲಿ ಹೋಗೋದು ಮಕ್ಕಳಿಗೆ ಮೋಟಿವೇಶನ್ಸ್ ಹೇಳೋದು ಹೇಗೆ ಸ್ಪೋರ್ಟ್ಸ್ ಹೆಲ್ಪ್ ಆಗುತ್ತೆ ಬಟ್ ಥ್ಯಾಂಕ್ಸ್ ಟು ಕ್ರೀಡಾಪಟುಗಳನ್ನ ಕರೆದು ಅವ್ರು ಕೇಳುವಾಗ ನಾನು ಹೇಳೋದು ಒಂದೇ ನಮ್ಮನೆ ಕಡೆ ಎಲ್ಲ ಮಟನ್ ಮಾಡೋದು ಕಮ್ಮಿ ಹಾಗಾಗಿ ನಾವು ಜಯನಗರ ಕಡೆ ಇರೋದ್ರಿಂದ ದಿಂಡಗಲ್ ತಲುಪಗಟ್ಟಿ ಬಿರಿಯಾನಿಗೆ ಜೆ.ಪಿ. ನಗರ್ ಬ್ರ್ಯಾಂಚ್ಗೆ ನಾವು ಮಟನ್ ತಿನ್ಬೇಕಂದ್ರೆ ಅಲ್ಲೇ ಹೋಗ್ತೀವಿ ಇವತ್ತು ಅದೇ ಒಂದು ಬ್ರ್ಯಾಂಡ್ ನಮ್ಮನ್ನ ಕರೆದು ಒಂದು ಓಪನಿಂಗ್ ಸೆರೆಮನಿಗೆ ಇನ್ವೈಟ್ ಮಾಡಿದ್ರು ಅಂದಾಗ ಭಾರಿ ಖುಷಿ ಆಯಿತು ಯಾಕಂದ್ರೆ ಸ್ಪೋರ್ಟ್ಸ್ ಮ್ಯಾನ್ಗಳನ್ನ ಒಂದು ರೆಕಗ್ನೈಸ್ ಮಾಡೋ ಒಂದು ಕಾರ್ಯಕ್ರಮ ಇವ್ರು ಮಾಡಿದ್ದಾರೆ ಎಷ್ಟೋ ಜನಕ್ಕೆ ನಾವು ಹೇಳಬೇಕು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಸ್ಪೋರ್ಟ್ಸ್ ಮ್ಯಾನಿಗೆ ಬೇಕಾಗಿರೋ ಪ್ರೋಟೀನ್ ಏನು ಬೇಕು ಆ್ಯಕ್ಚುಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಇವರ ಸ್ಪಾನ್ಸರ್ಶಿಪ್ ಕೇಳಿ ಏನಾದರೂ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆಲ್ಲ ಸಪೋರ್ಟ್ ಮಾಡೋ ಥರ ಏನಾಗ್ತದೆ ಬಟ್ ಆ್ಯಸ್ ಅ ಬ್ರ್ಯಾಂಡ್ ನಾನು ಮಾತಾಡಬೇಕು ಅಂದರೆ ನನಗೆ ಮಟನ್ ಬಿರಿಯಾನಿ ಇವತ್ತು ಭಾರಿ ಖುಷಿ ಆಗ್ತದೆ ಇವತ್ತು ನನ್ನ ಹಸ್ಬೆಂಡ್ ಕೂಡ ಕರ್ಕೊಂಡು ಬಂದೀನಿ ಯೂಶಲಿ ಯಾವುದೇ ಈವೆಂಟಿಗೆ ಹೋದ್ರೂ ಅವ್ರು ನಮಗೆ ಜಾಯ್ನ್ ಆಗೋದಿಲ್ಲ ಬಟ್ ಬಿರಿಯಾನಿ ಸೆಂಟರ್ ಹೋಗಿ ಅಲ್ಲಿಂದ ತಕ್ಷಣ ಇವತ್ತು ನಾನು ಜಾಯ್ನ್ ಆಗ್ತಿದ್ದಾರೆ ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.